ಹಲೋ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಗೈಸ್. ಇವಾಗ ಆ್ಯಕ್ಚುಲಿ ನನಗೆ ತುಂಬ ಚೆನ್ನಾಗಿದ್ದೀವಿ ಅನ್ನೋದಕ್ಕಿಂತ ನನಗೆ ಹುಷಾರಿರಲಿಲ್ಲ ಸ್ವಲ್ಪ, ಹಾಗಾಗಿ ಲಾಗ್ನ ನಾನು ಡಿಲೇ ಮಾಡಿದೆ. ತುಂಬ ದಿನವೇ ಆಯಿತು. ನನಗೆ ಏನೇನಾಗಿತ್ತು ಅಂತ ಹೇಳ್ತೀನಿ. ಅಂದರೆ ಆ್ಯಕ್ಚುಲಿ ನಾನು ಇವತ್ತಿನವರೆಗೂ ಶಾರ್ಟ್ಸು ಹಾಕಿಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನೂ ಕೂಡ ಹಾಕಿಲ್ಲ, ಹಾಗೆ ಲಾಗ್ನೂ ಕೂಡ ಹಾಕಿಲ್ಲ. ಕಾರಣ ಏನಂತಂದರೆ ನನಗೆ ತುಂಬ ಫೀವರ್ ಇತ್ತು. ಆ್ಯಕ್ಚುಲಿ 125 ಡೇಸಿಂದನೂ ಇತ್ತು. ಬಿಟ್ಟು ನೈಟ್ ಮಾತ್ರ ನನಗೆ ಫೀವರ್ ಬರ್ತಿತ್ತು. ಹಾಗಾಗಿ ಸ್ವಲ್ಪ ನಾನು ಓಕೆ ಏನೂ ಆಗಲ್ಲ, ಸ್ಟ್ರೈನ್ ಆಗಿದ್ದೀನಿ, ಅದಕ್ಕೆ ಈ ಥರ ಆಗ್ತಿದೆ ಅಂತ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ. ಆದರೆ ಡೇ ಆ್ಯಂಡ್ ನೈಟ್ ಫುಲ್ಲು ಜ್ವರ ಬಂತು, ತಡೆಯೋಕ್ಕಾಗಿಲ್ಲ. ಇದು ಈ ಥರ ರೆಗ್ಯುಲರಾಗಿ ಬರ್ತಿದೆಯಲ್ಲ ಅಂತ ಹೇಳಿ ಅದು ತೋರಿಸೋಣ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋದ್ವಿ. ಬಟ್ ಅವ್ರು ಇಮಿಡಿಯೇಟು ಬ್ಲಡ್ ಚೆಕಪ್ ಮಾಡಬೇಕು ಅಂತ ಹೇಳಿದರು. ಓಕೆ, ಅದನ್ನು ಮಾಡಿಸಿದ್ವಿ. ಬಟ್ ನಾವು ಕ್ಲಿನಿಕಲ್ಲಿ ತೋರಿಸಿದ್ರಿಂದ ಅವರು ರೆಗ್ಯುಲರಾಗಿ ಬೆಳಗ್ಗೆ ರಾತ್ರಿ ನಾವು ಇಂಜೆಕ್ಷನ್ನ ಕೊಡಬೇಕು, ನಿಮಗೆ ಕ್ಯೂರ್ ಆಗಬೇಕು ಅಂತ ಹೇಳಿದ್ರೆ, ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ನಾವೇನು ಮಾಡಿದ್ವಿ, JSS ತೋರಿಸೋಣ, ಫುಲ್ಲು ಜಾಸ್ತಿನೇ ಹುಷಾರು ತಪ್ಪಿಬಿಟ್ಟೆ. ಅದಾದಮೇಲೆ ಆಗ JSSಗೆ ಹೋದ್ವಿ. ಅಲ್ಲಿ ಅಡ್ಮಿಟೇ ಮಾಡಬೇಕು, ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ನಾವು ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ಒಂದು 3-4 ಡೇಸ್ ಇದ್ವಿ. ಆದ್ರೂ ನನಗೇನೋ ಕ್ಯೂರ್ ಅಂತ ಅನ್ನಿಸ್ಲೇ ಇಲ್ಲ. ಓಕೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ. ಬಟ್ ನನಗೆ ಸ್ವಲ್ಪ ರಿಯಾಕ್ಷನ್ ಪ್ರಾಬ್ಲಮ್ ಇರೋದ್ರಿಂದ, ಅಂದರೆ ಇಂಜೆಕ್ಷನ್ ಆಗಿ ಟ್ಯಾಬ್ಲೆಟ್ ರಿಯಾಕ್ಷನ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲೂ ಅಂಥ ಟ್ರೀಟ್ಮೆಂಟ್ ಏನೂ ಕೊಡಲಿಲ್ಲ ಅಂತ ನಮಗನ್ನಿಸ್ತು. ಮತ್ತು ಓಕೆ, ಹುಷಾರಾಗ್ಬೋದು, 4-5 ಡೇಸ್ ಆಯ್ತಲ್ಲ ಇಲ್ಲಿ ಅಡ್ಮಿಟ್ಟು, ಓಕೆ ಹುಷಾರಾಗ್ತೀನಿ ಅಂತ ಹೇಳಿ ಮನೆಗೆ ಬಂದೆ. ಅಲ್ಲಿ ಮತ್ತೆ ನನಗೆ ಆಗಲೇ ಇಲ್ಲ, ತುಂಬ ಆಗೋದೇ ಇಲ್ಲ ಅನ್ನೋ ಥರ ಆಯಿತು. ಮತ್ತು ನಾನು ಇನ್ನೊಂದು ಕ್ಲಿನಿಕ್ಕಿಗೆ ಹೋಗಿ ತೋರಿಸ್ದೆ. ಅಲ್ಲಿ ಓಕೆ, ನನಗೆ ಒಂದು ತಕ್ಕ ಮಟ್ಟಿಗೆ ಕ್ಯೂರ್ ಆಯಿತು. ಹಾಗೆ ತುಂಬ ಕಷ್ಟಪಟ್ಬಿಟ್ಟೆ. 15 ದಿನದಿಂದ ನಿಜವಾಗ್ಲೂ ಅಕ್ಕ ಭೂಮಿ ಇಬ್ಬರೇ ಅಡುಗೆ ಮಾಡಿ ಕೊಟ್ಟು ಕಳ್ಸೋದಿರ್ಬೋದು ಅಥವಾ ಬಂದು ಮಾಡಿಕೊಡೋದಿರ್ಬೋದು. ಇಬ್ಬರೂ, ಅಕ್ಕನೂ ತುಂಬ ನನ್ನನ್ನು ನೋಡಿಕೊಂಡ್ಳು, ಹಾಗೆ ಭೂಮಿನೂ ಕೂಡ ಪಾಪ ತುಂಬ ನೋಡಿಕೊಂಡ್ಳು. ಇಬ್ಬರೂ ಬಂದು ಮಾಡಿಕೊಡ್ತಿದ್ರು ಮತ್ತು ತಂದು ಕೊಡ್ತಿದ್ರು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇವತ್ತು ನಾನು ಓಕೆ, ಇವತ್ತು ಎದ್ದು ಹೊರಗಡೆ ಹೋಗೋಣ, ಸ್ವಲ್ಪ ಶಾಪ್ಗೆ ಹೋಗೋಣ ಅಂತ ಹೇಳಿ ನಾನು ಬಂದೆ. ಅಲ್ಲೇನೋ ಸ್ವಲ್ಪ ಹೊತ್ತಿದ್ದೆ, ಒಂದು 10 ಮಿನಿಟ್ಸ್ ಅಷ್ಟೇ. ಆಮೇಲೆ ನನಗೇನೋ ಸ್ಟ್ರೈನ್ ಆದಂಗೆ ಫೀಲ್ ಆಗ್ತಾಯಿತ್ತು. ಮತ್ತು ನಾನು ಮನೆಗೆ ಹೋಗೋಣ ಅಂತೇಳಿ ಹೊರಟೆ. ಅಷ್ಟರಲ್ಲಿ ಭೂಮಿ ಕಾಲ್ ಮಾಡಿದ್ಲು, ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ. ಹಾಗೆ ಓಕೆ ಅಂದವೇ ಅಲ್ಲ ಅಂತ ಹೇಳಿ ಅಲ್ಲೇ ಹೋದೆ. ಬಟ್ ಅವಳು ನನಗೋಸ್ಕರ ಪಾಪ ರಸಮ್ಮು ಮತ್ತು ಮಶ್ರೂಮ್ ಫ್ರೈ ಏನೋ ಮಾಡಿಕೊಂಡು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ಲು. ಇಲ್ಲೇ ಊಟ ಮಾಡ್ಕೊಂಡು ಹೋಗಿ, ನಾನು ನಿಮಗೋಸ್ಕರನೇ ಮಾಡ್ತಿರೋದು, ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದು. ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಇದ್ದೆ. ಹೇಗೋ ಬಂದಲ್ಲ ಅಂತೇಳಿ ಹಾಗೆ ವಿಡಿಯೋ ಲಾಗ್ನೂ ಕೂಡ ಮಾಡಿಕೊಂಡೆ. ಅವಳು ಅಡುಗೆ ಮಾಡ್ತಿದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು, ಅವಳು ಚೆನ್ನಾಗಿ ಮಾಡ್ತಾಳೆ. ಊಟಕ್ಕೆ ಅಂತ ಹೇಳಿ ರಸಮ್ಮು ಹಾಗೆ ಪಾಲಕ್ ಮಶ್ರೂಮ್ನ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು, ಯಾವುದೇ ಅಡುಗೆ ಆದ್ರೂ ಕೂಡ. ನನಗಂತೂ 15 ಡೇಸ್ ಪಾಪ ಅಕ್ಕ ಅವಳು ಇಬ್ಬರು ಅಡುಗೆ ಮಾಡಿಕೊಡೋದು, ಪಾಪ ಅವಳನ್ನು ನೋಡ್ಕೊಳ್ಳೋದು, ಈ ಥರನೇ ಆಗ್ಬಿಡ್ತು. ಅಕ್ಕನೂ ನಮ್ಮ ಮನೇಲೇ ಇದ್ಲು, ಆಲ್ಮೋಸ್ಟ್ ನಮ್ಮ ಮನೇಲೇ ಇದ್ಲು. ಭೂಮಿನೂ ಅಷ್ಟೇ ಬರ್ತಿದ್ಲು, ಹಾಗೆ ಅಡುಗೆ ಮಾಡಿಕೊಟ್ಟು ಕಳಿಸ್ತಿದ್ಲು, ಎಲ್ಲ ಮಾಡ್ತಿದ್ಲು. ಈಗ ಈ ಸುಖದಲ್ಲಿ ತುಂಬ ಜನ ಬರ್ತಾರೆ, ಆದರೆ ಕಷ್ಟದಲ್ಲಿ ಬರೋರನ್ನ ಯಾವತ್ತೂ ಮರಿಬಾರ್ದು. ಸೀರಿಯಸ್ಲಿ ನನಗೆ ಒಂಥರ ಈ ಒಂದು ಅನ್ಹೆಲ್ದಿ ಜರ್ನಿನಲ್ಲಿ ತುಂಬ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮಾಡಿದವರು ಅವರು. ಪಾಪ ತುಂಬಾ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇಲ್ಲದಿದ್ದರೆ ನಾನು ಹೆದರೋಕ್ಕೆ ಆಗಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೀರಿಯಸ್ಲಿ ಏನೂ ಅಲ್ಲ, ಫೀವರು ಇಷ್ಟೊಂದೆಲ್ಲ ಎಫೆಕ್ಟ್ ಕೊಡುತ್ತೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ಬೇರೆ ಏನೋ ಕಾಯಿಲೆಗಳಿದ್ದು ಎಲ್ಲ ಎಷ್ಟೆಲ್ಲ ಕಷ್ಟಪಡ್ತಾರೆ ಪಾಪ. ಬರೀ ಒಂದು ಫೀವರು ನನ್ನ ಮಲಗಿಸೋ ಮಟ್ಟಕ್ಕೆ ಮಾಡಿಬಿಟ್ಟಿತ್ತು. ಸೀರಿಯಸ್ಲಿ ತುಂಬ ಕಷ್ಟಪಟ್ಟೆ. ಇವಾಗ ನೋಡೋಣ, ಪಾಲಕ್ ಮಶ್ರೂಮ್ ಮತ್ತು ರಸಮ್ನ ಹೇಗೆ ಮಾಡ್ತಿದ್ದಾಳೆ ನಮ್ಮ ಭೂಮಿ ನೋಡಿ. ಎಲ್ಲನೂ ರೆಡಿ ಮಾಡಿಕೊಂಡು ಒಬ್ಬಳೇ ಮಾಡ್ತಿದ್ದಾಳೆ. ನಾನು ಮಾಡ್ತೀನಿ ಅಂದರೆ ಏನು ಮಾಡಿಸಲ್ಲ, ಬೇಡ ಅಂತ ಹೇಳಿ ನೀವಿನ್ನೂ ಸ್ವಲ್ಪ ರೆಸ್ಟ್ ಮಾಡಿ ಅಂದ್ಕೊಂಡು ಅವಳೇ ಎಲ್ಲ ಮಾಡಿಕೊಡ್ತಾ ಇದ್ಲು ಪಾಪ.
ಗೈಸ್ ಈಗ ಪಾಲಕ್ ಮಶ್ರೂಮ್ಗೆ ರೆಡಿ ಮಾಡ್ಕೊತಿದ್ದಾಳೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೆಟೊ ಈ ಥರದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಎಲ್ಲ ರೆಡಿ ಮಾಡಿಕೊಂಡು ಹಾಕ್ಕೊಂಡು ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಟೇಸ್ಟ್. ಯಾಕೆಂದರೆ ಅವಳು ಏನೇ ಮಾಡಿದ್ರೂ ಟೇಸ್ಟಾಗಿ ಮಾಡ್ತಾಳೆ. ಇವಾಗ ಈರುಳ್ಳಿನ ಕಟ್ ಮಾಡಿದ್ದನ್ನು ಕೂಡ ಹಾಕ್ಕೊತಾ ಇದ್ದಾಳೆ. ಹಾಗೆ ಟೊಮೆಟೊನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಒಂದಾದ್ಮೇಲೆ ಒಂದು ಫ್ರೈ ಆದ ನಂತರ ಒಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಳೆ. ಬಟ್ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಮಶ್ರೂಮ್ ಏನಕ್ಕೆ ಮಾಡಿದ್ದಂದರೆ ಆ್ಯಕ್ಚುಲಿ ನಾನು ಹುಷಾರಿಲ್ದಾಗಿಂದ ನಾನ್ ವೆಜ್ ತಿಂದಿರಲಿಲ್ಲ. ಹಂಗಾಗಿ ಮಶ್ರೂಮ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ನಮಗೆ ಜೀರಿಗೆ, ಮೆಣಸು ಎಲ್ಲ ಹಾಕಿ ಒಟ್ಟಿಗೆ ಬೇಯಕ್ಕಿಟ್ಟಿರೋದ್ರಿಂದ ಒಂಥರ ಅದರ ಸುವಾಸನೆ ಹೇಳೋಕ್ಕಾಗ್ತಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಸ್ಮೆಲ್ಲಂತೂ. ಇದನ್ನೆಲ್ಲ ಬೇಯಿಸ್ಬಿಟ್ಟು ಈ ಥರ ರುಬ್ಬಕ್ಕೆ ಹಾಕ್ಕೊಂಡು ರುಬ್ಬಿಟ್ಟು ನಂತರ ಒಗ್ಗರಣೆನ ಹಾಕಿ ಮಾಡೋ ಅಂಥದ್ದು ಅಂತ ಈ ಸಾಂಬಾರು ಹೇಳ್ಬೋದು. ಆಲ್ಮೋಸ್ಟ್ ಸಾಂಬಾರು ರೆಡಿ ಆಯಿತು. ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಆಲ್ರೆಡಿ ಪಾಲಕ್ ಮಶ್ರೂಮ್ ರೆಡಿ ಆಗಿದೆ. ನಿಮಗೇನಾದರೂ ಪಾಲಕ್ ಮಶ್ರೂಮ್ದು ರೆಸಿಪಿ ಬೇಕಂತ ಹೇಳಿದ್ರೆ, ನಮ್ಮ ಭೂಮಿ ಮಾಡೋದು ಯಾವ ರೀತಿ ಅಂತ ಹೇಳಿ ರೆಸಿಪಿ ಬೇಕು ಅಂತ ಏನಾದರೂ ಅನಿಸಿದ್ರೆ ದಯವಿಟ್ಟು ರೆಸಿಪಿ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ರೆಸಿಪಿ ಲಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಅವಳು ಅಡುಗೆನ ಮಾಡ್ತಾಳೆ. ನಿಮ್ಗೆ ಯಾವುದೇ ಒಂದು ರೆಸಿಪೀಸ್ ಬೇಕು ಅಂತ ಹೇಳಿದ್ರು ಕೂಡ ಕೇಳಿ, ನಾನು ಕಮೆಂಟ್ ಮಾಡಿ ರೆಸಿಪಿ ಲಾಗ್ನು ಕೂಡ ಮಾಡ್ತೀನಿ. ಈಗ ನಾನು ರಸಮ್ ಮತ್ತು ಮಶ್ರೂಮ್ ಪಾಲಕ್ನು ಕೂಡ ನಾನು ಟ್ರೈ ಮಾಡಿದೆ. ತುಂಬ ಟೇಸ್ಟಾಗಿತ್ತು, ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಸಕ್ಕ ಟೇಸ್ಟಾಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಒಂದು ಪ್ರಾಡಕ್ಟ್ ಬಂದಿತ್ತು ಮೀಶೋಯಿಂದ, ಆಯಿಲ್ ಹಾಕೋದು. ಅದನ್ನು ಮುನ್ನೆಗೆ ಸ್ವಲ್ಪ ಹಾಕ್ಕೊಡ್ತಾ ಇದ್ದೆ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ದಯವಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನನ್ನ ವಿಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡೋದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಆ ವಿಡಿಯೋನ ನೋಡಿ. ಥ್ಯಾಂಕ್ ಯು.